ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೆ ವಿಜಿ ಕುಕಿಂಗ್ ಚಾನಲ್. ಇವತ್ತಿನ ಸ್ಪೆಷಲ್ ಚಳಿಗೆ ಈ ಗಾಳಿಗೆ ಖಾರ ತಿನ್ನಬೇಕು ಸಾಯಂಕಾಲ ಟೈಮಲ್ಲಿ. ಅದಕ್ಕೆ ಇವತ್ತಿನ ಸ್ಪೆಷಲ್ ತಂದೂರಿ ಸ್ವೀಟ್ ಕಾರ್ನ್ ಪೆರಿ ಪೆರಿ ಅಥವಾ ಪೆರಿ ಪೆರಿ ತಂದೂರಿ ಸ್ವೀಟ್ ಕಾರ್ನ್ ಸಖತ್ತಾಗಿರುತ್ತೆ. ಮಾಡ್ಕೊಳ್ಳಿ, ಮಕ್ಕಳಿಗೆ ಮತ್ತೆ ಕೇಳ್ತಾರೆ, ಆ ಥರ ಟೇಸ್ಟ್ ಸಖತ್ತಾಗಿರುತ್ತೆ. ಈ ಥರ ಮಾಡಿಕೊಟ್ರೆ ಟೈಮ್ ಪಾಸ್ ಚೆನ್ನಾಗುತ್ತೆ ಮಕ್ಕಳಿಗೆ. ಇನ್ಸ್ಟಂಟ್ ಸ್ವೀಟ್ ಕಾರ್ನ್ ಇದ್ದರೆ ಸಹ ಮಾಡಿಕೊಡ್ಬೋದು. ಮೊದಲಿಗೆ ನಾನು ಬಾಜಾರಿಂದ 4-5 ಸ್ವೀಟ್ ಕಾರ್ನ್ ತಂದಿದ್ದೆ. ಅದರಲ್ಲಿ ಒಂದು 3 ತೊಗೊಂಡಿದ್ದೀನಿ ಸದ್ಯಕ್ಕೆ. ಈ ಒಂದನ್ನು ಬಿಡಿಸ್ತಾಯಿದ್ದೀನಿ ನೋಡಿ ಈಗ ಸ್ವೀಟ್ ಕಾರ್ನ್ನ. ಈಗ ಇದೇ ಥರ ಎಲ್ಲ 3 ಸ್ವೀಟ್ ಕಾರ್ನ್ ಸಹ ಬಿಡಿಸ್ತಾಯಿದ್ದೀನಿ. ಬಿಡಿಸಿ ಒಂದು ಕುಕ್ಕರ್ ತೊಗೊತಾಯಿದ್ದೀನಿ. ಕುಕ್ಕರಲ್ಲಿ ಬಿಡಿಸಿ ಹಾಕಿದ್ದೀನಿ. ಎಷ್ಟು ಉದ್ದ ಆಗುತ್ತೋ ಅಷ್ಟು ನೋಡ್ತೀನಿ, ಇಲ್ಲ ಆಗಲ್ಲ ಅಂದರೆ ಕಟ್ ಮಾಡಿ ಹಾಕಿದ್ದೀನಿ. ಆ ನೀರು ಮುಳುಗೋಷ್ಟು ಹಾಕಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ತೀನಿ, 1 ಟೇಬಲ್ ಸ್ಪೂನ್ ಕಲ್ಲುಪ್ಪು ಹಾಕ್ತೀನಿ. ನೆಕ್ಸ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಟ್ಟು ಮೀಡಿಯಮ್ ಉರಿ, ತುಂಬ ದೊಡ್ಡ ಉರಿ ಬೇಡ, ಮೀಡಿಯಮ್ ಉರಿಯಲ್ಲಿ 3-4 ವಿಸಿಲ್ ಬಿಸಿ. ಮತ್ತು ಸಾಕಾಗೆ ಬೇಯುತ್ತೆ. ಮತ್ತು ಒಳಗಡೆ ತೆಗ್ದು ತುಂಬ ಕಸಿಬಿಸಿ ಆಗಬಾರ್ದು. ಹಾಗಾಗಿ 3-4 ವಿಸಿಲ್ ಆದಮೇಲೆ ಆಫ್ ಮಾಡಿ, ಮತ್ತು ಪ್ರೆಷರ್ ಇಳಿದ್ಮೇಲೆ ಕುಕ್ಕರ್ ಓಪನ್ ಮಾಡಿ ಈಗ ಚೆಕ್ ಮಾಡುವ ಮೊದಲಿಗೆ ಬೆಂದಿದೆ ಇಲ್ಲ ಅಂತ. ಪಕ್ಕ ಬೆಂದಿದೆ. ಈಗ ಇದನ್ನು ಒಂದು ತುತ್ತಿನ ಜರಡಿಗೆ ನೀರನ್ನು ಬಸಿಯೋಣ ಅಥವಾ ಬೇರ್ಪಡಿಸೋಣ. ಈಗ ಇದು ನೀರು ಸ್ವಲ್ಪ ಮೀಡಿಯಮ್ ಕೂಲ್ ಆಗಲಿ, ಓಕೆನಾ. ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ತುಂಬ ಬಿಸಿ ಎಲ್ಲ ಅಲ್ವಾ, ಅದಕ್ಕಾಗಿ. ಈಗ ನೆಕ್ಸ್ಟು ನಾವು ಇದಕ್ಕೆ ತಂದೂರಿ ಮಸಾಲ ಮಾಡ್ಕೋಬೇಕಲ್ಲ, ಅದಕ್ಕೆ 1 ಕಪ್ ತೊಗೊತಾಯಿದ್ದೀನಿ, ಸಣ್ಣ ಕಪ್ಪು. ಅದಕ್ಕೆ ಒಂದು ದೊಡ್ಡ ಕಪ್ಪಲ್ಲಿ, ಮೀಡಿಯಮ್ ಕಪ್ಪಲ್ಲಿ 1 ಫುಲ್ ಮೊಸರು ತೊಗೊಂಡಿದ್ದೀನಿ. ಗಟ್ಟಿ ಮೊಸರು ತೊಗೊಳ್ಳಿ. ನೆಕ್ಸ್ಟು ಇದಕ್ಕೆ ಅಲ್ಲ ಪೇಸ್ಟ್ ತೊಗೊತಾಯಿದ್ದೀನಿ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಖಾರದ ಪುಡಿ ತೊಗೊತಾಯಿದ್ದೀನಿ. ನೆಕ್ಸ್ಟು ಪೆರಿ ಪೆರಿ ಮಸಾಲ ಪೌಡರ್ ಇದೆ, ಅದು ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಪೆರಿ ಪೆರಿ ಮಸಾಲ ಹಾಕಿದ್ರೆ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಇವಾಗ ಚೆನ್ನಾಗಿ ಕಲಸಿ ಸ್ಪೂನಲ್ಲಿ ಕ್ಲೀನಾಗೆಲ್ಲ. ನೆಕ್ಸ್ಟು ಬೇಯಿಸಿರುವಂತಹ ಸ್ವೀಟ್ ಕಾರ್ನ್ ತೊಗೊಳ್ಳಿ, ಅದನ್ನು ಹಚ್ಚಿ ಸ್ವಲ್ಪ ಮೀಡಿಯಮ್ ಬಿಸಿ ಇದ್ದರೆ ಸಾಕು, ತುಂಬ ಬಿಸಿ ಇದೆ ಹಿಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಮೀಡಿಯಮ್ ಬಿಸಿ ಆದಮೇಲೆ ಈ ಪೆರಿ ಪೆರಿ ಮಸಾಲ ಮಾಡಿದ್ವಲ್ಲ, ಇದನ್ನು ಹಚ್ಚೋಣ ಈಗ ಸ್ವೀಟ್ ಕಾರ್ನಿಗೆ, ಓಕೆನಾ. ಸುತ್ತ ಹಚ್ಚಿ, ಅದು ಸ್ವಲ್ಪ ಮೊಸರು ಗಟ್ಟಿ ಇಲ್ಲ, ಹಾಗಾಗಿ ಸ್ವಲ್ಪ ಇಳಿಯುತ್ತೆ. ಗಟ್ಟಿ ಮೊಸರು ಇದ್ದರೆ ಇಳಿಯಲ್ಲ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ಸ್ಟವ್ ಮೇಲೆ ಈ ಥರ ನಮ್ಮನೆಗೆ ಸುಡೋದು ಒಂದು ಇದಿದೆ, ಈ ಥರ ಕೊಯ್ಯೋದು. ಅದರಲ್ಲಿ ಇದನ್ನ ಸಣ್ಣ ಉರಿಯಲ್ಲಿ, ಮೀಡಿಯಮ್ ಉರಿಯಲ್ಲಿ ಸ್ವಲ್ಪ ಹಚ್ಚಿ ಆವಾಗ ಇಳಿಯುತ್ತೆ ಅದು. ಹಾಗಾಗಿ ಆ ಕಡೆ ಈ ಕಡೆ ಸುತ್ತ ಸುಡಿ. ಈ ಚಳಿಗೆ, ಈ ಮಳೆ ಬರ್ತಿರೋ ಕ್ಲೈಮೇಟಿಗೆ ಇಂಥ ತಿಂತಾ ಇದ್ದರೆ ಆಹಾ ಸೂಪರಾಗಿರುತ್ತೆ. ತುಂಬ ರೋಸ್ಟ್ ಮಾಡಬೇಡಿ, ಸುತ್ತ ಮೀಡಿಯಮ್ಮಾಗಿ ರೋಸ್ಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಇದು ಬೇಯಿಸಿದ್ದೀವಲ್ಲ, ಏನು ಹೊಟ್ಟೆ ನೋವು ಆ ಥರ ಏನೂ ಆಗೋಲ್ಲ. ಬಟ್ ತುಂಬ ರೋಸ್ಟ್ ಮಾಡಬೇಡಿ, ಸ್ವಲ್ಪ ಮೀಡಿಯಮ್ಮಾಗಿ ಮಾಡ್ಕೊಳ್ಳಿ. ಸುತ್ತ ಸುಡಿ, ಇದೇ ಥರ ಮೀಡಿಯಮಾಗಿ ಫ್ರೈ ಮಾಡ್ಕೊಳ್ಳಿ ಇದರಲ್ಲಿ ಸ್ಟವ್ ಮೇಲೆ. ಈಗ ಇದು ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಆದಮೇಲೆ ಅರ್ಧ ಉಳ್ಳಷ್ಟು ನಿಂಬೆಹಣ್ಣನ್ನು ಸುತ್ತ ಹಚ್ಚಿ ಲೈಟಾಗೆ. ಅದಾದಮೇಲೆ ಇದು ರೆಡಿಯಾಗಿದೆ ಸ್ನ್ಯಾಕ್ಸ್. ಈ ಸ್ನ್ಯಾಕ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಇದನ್ನ ಟ್ರೈ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.